ಕಾಂಬಿನೇಷನ್ಗಳು ನಾನು ಹೇಳ್ತೀನಿ ನಿಮಗೆ. ಡೇಂಜರಸ್ ಕಾಂಬಿನೇಷನ್ ಯಾವ್ಯಾವ ಟೀಮಲ್ಲಿದೆ ಅಂತ. ಒಂದು DC ಯಲ್ಲಿದೆ, ಇನ್ನೊಂದು LSG ಯಲ್ಲಿದೆ, ಇನ್ನೊಂದು ಮುಂಬೈಯಲ್ಲಿದೆ. ಡೇಂಜರಸ್ ಕಾಂಬೋ ಮಾಡಿದ್ದಾರೆ ಇವರು. ಆ ಟೀಮ್ನ ಬಿಲ್ಡ್ ಮಾಡೋದ್ರಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡೆಲ್ಲಿ ಟೀಮ್ನ ಚೂಸ್ ಮಾಡಿದ್ದು ನೆಕ್ಸ್ಟ್ ಲೆವೆಲ್ ಚೂಸ್ ಮಾಡಿರುವಂಥದ್ದು ಟೀಮ್ನ ಡೆಲ್ಲಿಯಲ್ಲಿರುವಂಥದ್ದು ನಮ್ಮ ಕರ್ನಾಟಕದ ಹೆಮ್ಮೆಯ ವಿಜಯ್ ಭಾರದ್ವಾಜ್ ಸ್ಕೌಟಿಂಗ್ ಹೆಡ್ ಆಗಿರೋವಂಥದ್ದು. ಹಾಗಾಗಿನೇ ಬೆಸ್ಟ್ ಕಾಂಬೋ ಮಾಡಿದ್ರು ಅಂತ ಅನ್ಸುತ್ತೆ. ಇಲ್ಲಿ KL ರಾಹುಲ್ ಜೊತೆ ಓಪನ್ ಮಾಡೋದಕ್ಕಿರೋದು ಜೇಕ್ ಫ್ರೇಸರ್ ಮೆಕ್ಗರ್ಕ್. ಒಂದು ಬೆಸ್ಟ್ ಓಪನಿಂಗ್ ಕಾಂಬೋ ಆಗುತ್ತೆ ಇದು ಅಂತ ಅನ್ಸುತ್ತೆ. ಸೊ ಈ ಜೇಕ್ ಫ್ರೇಸರ್ ಮೆಕ್ಗರ್ಕ್ ಹಿಂದೆ ಹೇಗೆ ಡೆಲ್ಲಿಯಲ್ಲಿ ಚಿಂದಿ ಉಡಾಯಿಸಿದ್ರು ಅಂತ ನಮಗೆಲ್ಲ ಗೊತ್ತು, ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಅಂತ. ಈಗ KL ರಾಹುಲ್ ಬಂದಿದ್ದಾರೆ, ಅದರ ಜೊತೆಗೆ ಹ್ಯಾರಿ ಬ್ರೂಕ್ ಇದ್ದಾರೆ. ಶತಕ 100 ಹೊಡೆಯುವಂಥ ಸದ್ಯ ಒಳ್ಳೆ ಫಾರ್ಮಲ್ಲೂ ಇದ್ದಾರೆ. ಸೊ ಹ್ಯಾರಿ ಬ್ರೂಕ್ ಬೇರೆ ಸೇರ್ಕೋತಾರೆ ಅಂದರೆ ಒಂದು ಡೆಡ್ಲಿ ಓಪನಿಂಗ್ ಕಾಂಬಿನೇಷನ್ ಸಿಕ್ಕದಾಗಾಯಿತು ಡೆಲ್ಲಿಗೆ. ಇದರ ಜೊತೆಗೆ ಇನ್ನು ಕೇಳಬೇಕಾ, ಟ್ರಿಸ್ಟನ್ ಸ್ಟಬ್ಸ್ ಇದ್ದಾರೆ. ಎಂಥ ಅಂದರೆ ಸ್ಫೋಟಕವಾದಂಥ ಬ್ಯಾಟ್ಸ್ಮನ್. ಸೌತ್ ಆಫ್ರಿಕಾದಲ್ಲಿ ಇತ್ತೀಚೆಗೆ ಒಳ್ಳೆ ಫಾರ್ಮಲ್ಲಿದ್ದಾರೆ. ಹಾಗಾಗಿ ಸೌತ್ ಆಫ್ರಿಕಾದ ಈ ಟ್ರಿಸ್ಟನ್ ಸ್ಟಬ್ಸು ಅವರ ಸ್ಟ್ರೈಕ್ ರೇಟ್ ಅಂತೂ 150, 180, 210 ಇರುತ್ತೆ. ಕಳೆದ ಸೀಸನಲ್ಲಿ ಅವ್ರ ಪರ್ಫಾರ್ಮೆನ್ಸನ್ನು ನೋಡಿದ್ದೀವಿ. ಇದು ಡೆಡ್ಲಿ ಕಾಂಬಿನೇಷನ್ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಜೇಕ್ ಫ್ರೇಸರ್ ಮೆಕ್ಗರ್ಕ್ ಹೇಗೆ ಕಳೆದ ಬಾರಿ ಮಿಂಚಿದ್ರೋ ಅದೇ ರೀತಿ ಮಿಂಚಿದ್ರೆ, KL ರಾಹುಲ್ ಅವ್ರ ಜೊತೆಗಿದ್ರೆ, ಹ್ಯಾರಿ ಬ್ರೂಕ್ ಹಾಗೆ ಟ್ರಿಸ್ಟನ್ ಸ್ಟಬ್ಸ್ ಇದ್ರೆ ಚಿಂದಿ ಚಿತ್ರಾನ ಈ ಡೆಲ್ಲಿ ಟೀಮ್ ಸಖತ್ತಾಗಿರುತ್ತೆ. ಈ ಕಾಂಬಿನೇಷನ್ ಅಂತೂ ಇನ್ನು ಸ್ಪಿನ್ ಹಾಗೆ ಸ್ಪೀಡ್ ವಿಚಾರದಲ್ಲಿ ಕೂಡ ಡೆಲ್ಲಿ ಬೆಸ್ಟ್ ಚಾಯ್ಸ್ ಮಾಡಿದೆ. ನೋಡಿ, ಸ್ಪೀಡಲ್ಲಿಬ್ರು, ಸ್ಪಿನ್ನಲ್ಲಿಬ್ರು ಆಲ್ರೆಡಿ ರಿಟೈನ್ ಮಾಡ್ಕೊಂಡಿರುವಂಥದ್ದು ನಿಮಗೆ ಗೊತ್ತೇ ಇದೆ. ಒಂದು ಕುಲ್ದೀಪ್ ಯಾದವ್, ಚೈನಾಮನ್ ಸ್ಪಿನ್ನರ್, ಇನ್ನು ಅಕ್ಷರ್ ಪಟೇಲ್, ಇವರಿಬ್ರು ಕೂಡ ಸ್ಪಿನ್ ವಿಭಾಗದಲ್ಲಿ ಬೆಸ್ಟ್ ಇಂಡಿಯನ್ ಬೌಲಿಂಗ್ ಅಟ್ಯಾಕ್, ಸ್ಪಿನ್ ಬೌಲಿಂಗ್ ಅಟ್ಯಾಕ್ ಅಲ್ಲಿದೆ. ಸೊ ಆಲ್ರೌಂಡರ್ ಆಪ್ಷನ್ ಕೂಡ ಅಕ್ಷರ್ ಪಟೇಲ್ ಆಲ್ರೌಂಡರ್ ಕೂಡ ಆಗಿರ್ತಾರೆ. ಇನ್ನು ಬೌಲಿಂಗ್ ಅಂತ ಬಂದರೆ ಮಿಚೆಲ್ ಸ್ಟಾರ್ಕ್, ನಟರಾಜನ್ ತಗೊಂಡಿದ್ದಾರೆ. ಮಿಚೆಲ್ ಸ್ಟಾರ್ಕ್ ಕಳೆದ ಸೀಸನ್ ಚಾಂಪಿಯನ್ KKRನ ಫೈನಲ್ಲಿ ಹೇಗೆ ಗೆಲ್ಲಿಸಿದ್ರು ಅನ್ನೋದು ಗೊತ್ತು. ಹಾಗಾಗಿ ಒಂದು 11 ಕೋಟಿಯಲ್ಲಿ ಬೆಸ್ಟ್ ಬೌಲರ್ನ ತಗೊಂಡ್ರು ಮಿಚೆಲ್ ಸ್ಟಾರ್ಕ್ನ. ಸೊ ಡೆಲ್ಲಿ ಒಂದು ಕಡೆ KL ರಾಹುಲ್, ಹ್ಯಾರಿ ಬ್ರೂಕ್, ಜೇಕ್ ಫ್ರೇಸರ್ ಮೆಕ್ಗರ್ಕ್, ಟ್ರಿಸ್ಟನ್ ಸ್ಟಬ್ಸ್ ಇಂಥ ಬ್ಯಾಟಿಂಗ್ ಕಾಂಬಿನೇಷನ್ ಇದ್ರೆ ಡೆಡ್ಲಿ ಕಾಂಬಿನೇಷನ್. ಇನ್ನೊಂದು ಕಡೆ ಬೌಲಿಂಗಲ್ಲಿ ಮಿಚೆಲ್ ಸ್ಟಾರ್ಕ್, ನಟರಾಜನ್, ಕುಲ್ದೀಪ್, ಅಕ್ಷರ್, ಇಷ್ಟು ಜನ ಬಂತು ಅಂತ ಹೇಳಿದ್ರೆ ಡೆಲ್ಲಿ ಟೀಮ್ ಯಾವ ಲೆವೆಲ್ಗೆ ಸ್ಟ್ರಾಂಗ್ ಇರ್ಬೋದು ಯೋಚನೆ ಮಾಡಿ. ಎಂಥ ಟೀಮ್ ಬೇಕಾದರೂ ಹೊಡೆದು ಬಿಸಾಕ್ತೀವಿ ಅನ್ನೋಂಥ ಟೀಮ್ ರೆಡಿ ಆಗಿದೆ. ಡೆಲ್ಲಿಯ ಸ್ಕೌಟಿಂಗ್ ಹೆಡ್ ವಿಜಯ್ ಭಾರದ್ವಾಜ್ ಬಹಳ ಕೆಲಸ ಮಾಡಿ ನಮ್ಮ ಕನ್ನಡಿಗ KL ರಾಹುಲ್ನ ಬುಟ್ಟಿಗೆ ಹಾಕೊಂಡ್ರು. ಹಾಗೇನೆ ಕರುಣ್ ನಾಯರ್ನ ಮಿಡ್ಲ್ ಆರ್ಡರಲ್ಲಿ ಕೂಡ ಬುಟ್ಟಿಗೆ ಹಾಕೊಂಡಿದ್ದಾರೆ. ಕರುಣ್ ನಾಯರ್ ಸ್ಟ್ರೆಂತ್ ನಾವು ಹೇಳಲೇಬೇಕಿಲ್ಲ. ಯಾಕೆಂದರೆ ಮಹಾರಾಜ ಟ್ರೋಫಿಯಲ್ಲಿ 500ಕ್ಕಿಂತ ಹೆಚ್ಚಿಗೆ ರನ್ನನ್ನು ಹೊಡೆದು ಮ್ಯಾನ್ ಆಫ್ ದಿ ಸೀರೀಸ್ ಆಗಿದ್ದಾರೆ. ಅವರ ಟೀಮೇ ಮಹಾರಾಜ ಟ್ರೋಫಿಯ ವಿನ್ನರ್ಸ್. ಹಾಗಾಗಿ ಕರುಣ್ ನಾಯರ್ ಕೂಡ ಟೀಮಲ್ಲಿ ಸ್ಥಾನ ಗಿಟ್ಸ್ಕೋತಾರೆ. ಯಾಕೆಂದರೆ KL ರಾಹುಲ್ ಕ್ಯಾಪ್ಟನ್ ಆಗ್ತಾರೆ ಬಹುತೇಕ. ಸೊ ಅವರಿಗೆ ಏನು ಕರುಣ್ ನಾಯರ್ ಸ್ಟ್ರೆಂತ್ ಗೊತ್ತಿದೆ. ಸೊ ಬಹುಶಃ ಡೆಲ್ಲಿ ಟೀಮಲ್ಲಿ ಆ ಮಟ್ಟಿಗೆ ನೆಕ್ಸ್ಟು ಹೋಗುತ್ತೆ ಅಂತ ಅನಿಸುತ್ತೆ. ಕನ್ನಡ ಕಲರವ ಇರುತ್ತೆ ಡೆಲ್ಲಿ ಟೀಮಲ್ಲಿ ಅಂತ ಅನಿಸುತ್ತೆ. ಹಾಗಾಗಿ ಒಂದು ಡೆಡ್ಲಿ ಕಾಂಬಿನೇಷನ್ ಬೌಲಿಂಗ್ ಬ್ಯಾಟಿಂಗಲ್ಲಿ ಒಂದು DC ಟೀಮ್ ಸೆಟ್ ಮಾಡಿರೋವಂಥದ್ದು. ಫಸ್ಟ್ ಡೇಯಲ್ಲೇ ಮ್ಯಾಚ್ ವಿನ್ನಿಂಗ್ ಒಂದು ಬೆಸ್ಟ್ 11ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಂಗಿದೆ ಡೆಲ್ಲಿ.